ನಾಳೆ ಮಾರ್ಚ್ 29 ಭಾನುವಾರ ಅತ್ಯಂತ ಶಕ್ತಿಶಾಲಿಯಾದ ಚೈತ್ರ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಈ ಏಕಾದಶಿಗೆ ಕಾಮದಾ ಏಕಾದಶಿ ಎಂದು ಕರೆಯುತ್ತಾರೆ. ಯುಗಾದಿಯ ನಂತರ ಬರುವ ಮೊಟ್ಟಮೊದಲ ಏಕಾದಶಿ ಇದಾಗಿದ್ದು, ಕಾಮದಾ ಏಕಾದಶಿ ಎಂದರೆ ಕೋರಿಕೆಗಳನ್ನು ಈಡೇರಿಸುವ ದಿನ ಎಂದರ್ಥ. ಏಕಾದಶಿಯ ದಿನ ಯಾರು ಶ್ರದ್ಧಾ ಭಕ್ತಿಯಿಂದ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯನ್ನು ಪೂಜಿಸುತ್ತಾರೋ ಅಂತವರ ಪಾಪಗಳೆಲ್ಲವೂ ದೂರವಾಗಿ ಅಂದುಕೊಂಡ ಕಾರ್ಯಗಳು ನೆರವೇರುವುದಲ್ಲದೆ ಸಂಪತ್ತು ವೃದ್ಧಿಯಾಗುತ್ತದೆ. ಅಂತಹ ವಿಶೇಷ ಶಕ್ತಿ ಈ ಕಾಮದಾ ಏಕಾದಶಿಗೆ ಮಾತ್ರ ಇರುತ್ತದೆ. ಈ ದಿನ ವಿಷ್ಣುವನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ. ಹಾಗೆಯೇ ಕೋರಿದ ವರಗಳು ತಕ್ಷಣವೇ ಲಭಿಸುತ್ತದೆ. ಪದ್ಮಪುರಾಣ ಮತ್ತು ಇತರ ಗ್ರಂಥಗಳ ಪ್ರಕಾರ ಕಾಮದಾ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಬ್ರಹ್ಮ ಹತ್ಯ ಮತ್ತು ತಿಳಿಯದೆ ಮಾಡಿದ ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಈ ಏಕಾದಶಿಯು ದುಷ್ಟಶಕ್ತಿಗಳನ್ನು ನಾಶಪಡಿಸುತ್ತದೆ. ಕಾಮದಾ ಏಕಾದಶಿಯಂದು ಉಪವಾಸವಿದ್ದು ವ್ರತದ ಕಥೆ ಕೇಳುವುದರಿಂದ ಅಥವಾ ಓದುವುದರಿಂದ ವಾಜಪೇಯಿ ಯಾಗದ ಪುಣ್ಯ ಲಭಿಸುತ್ತದೆ. ಈ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಎಲ್ಲ ದೋಷಗಳು ನಿವಾರಣೆಯಾಗಿ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತದೆ. ಏಕಾದಶಿ ತಿಥಿ ಸಮಯ ಮಾರ್ಚ್ 28ರ ಬೆಳಿಗ್ಗೆ 8:45 ಪ್ರಾರಂಭವಾಗಿ ಮಾರ್ಚ್ 29ರ ಬೆಳಿಗ್ಗೆ 7:46 ಮುಕ್ತಾಯವಾಗುತ್ತದೆ. ನಾಳೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:36 5:23, ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:53 ಮಧ್ಯಾಹ್ನ 12:42. ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ಸಂಜೆ 6:23 7:34. ಈ ಸಮಯದಲ್ಲಿ ಪೂಜೆ ಪುನಸ್ಕಾರ ಮಾಡಿದರೆ ಅತ್ಯಂತ ಶ್ರೇಷ್ಠ. ಮನೆಯ ಹೊಸ್ತಿಲನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವೆಂದು ಭಾವಿಸುತ್ತೇವೆ. ಈ ಏಕಾದಶಿಯಂದು ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಪ್ರವೇಶಿಸುತ್ತಾಳೆ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕೂಡ ಸಂಪೂರ್ಣವಾಗಿ ದೂರವಾಗುತ್ತದೆ. ರತ್ನಪುರ ಎಂಬ ನಗರದಲ್ಲಿ ಪುಂಡರಿಕ ಎಂಬ ರಾಜನ ಆಸ್ಥಾನದಲ್ಲಿ ಲಲಿತಾ ಎಂಬ ಗಂಧರ್ವ ದಂಪತಿಗಳು ವಾಸಿಸುತ್ತಿದ್ದರು. ಅವರು ಪರಸ್ಪರ ಆಳವಾಗಿ ಪ್ರೀತಿಸುತ್ತಿದ್ದರು. ಅವರಿಬ್ಬರು ಗಾಯಕ ಹಾಗೂ ನರ್ತಕಿ ಕೆಲಸವನ್ನು ಮಾಡುತ್ತಿದ್ದರು. ಒಮ್ಮೆ ಲಲಿತನು ರಾಜನ ಆಸ್ಥಾನದಲ್ಲಿ ಹಾಡುತ್ತಿರುವಾಗ ತನ್ನ ಪತ್ನಿ ಲಲಿತಳ ನೆನಪಿನಲ್ಲಿದ್ದ ಕಾರಣ ತಪ್ಪಾಗಿ ಹಾಡಿದನು. ಇದರಿಂದ ಕೋಪಗೊಂಡ ರಾಜ ಪುಂಡರೀಕನು ಲಲಿತನನ್ನು ನರಭಕ್ಷಕ ರಾಕ್ಷಸನಾಗುವಂತೆ ಶಪಿಸಿದನು. ಗಂಡನ ಸ್ಥಿತಿ ಕಂಡು ಲಲಿತಾ ಬಹಳ ದುಃಖಿತಳಾದಳು. ಅವಳು ಕಾಡಿನಲ್ಲಿ ಅಲೆದಾಡಿ ಶೃಂಗಿ ಋಷಿಗಳನ್ನು ಭೇಟಿಯಾದಳು. ಶೃಂಗಿ ಋಷಿಗಳು ಅವಳಿಗೆ ಕಾಮದಾ ಏಕಾದಶಿ ವ್ರತವನ್ನು ಆಚರಿಸಲು ಸಲಹೆ ನೀಡಿದರು. ಆಗ ಲಲಿತಾ ಚೈತ್ರ ಶುಕ್ಲ ಏಕಾದಶಿ ಎಂದು ಶ್ರದ್ಧಾ ಭಕ್ತಿಯಿಂದ ಉಪವಾಸ ಆಚರಿಸಿ ಆ ಪುಣ್ಯವನ್ನು ತನ್ನ ಪತಿಗೆ ಸಮರ್ಪಿಸಿದಳು. ಆ ಕ್ಷಣವೇ ಲಲಿತನು ರಾಕ್ಷಸ ರೂಪದಿಂದ ಮುಕ್ತನಾಗಿ ತನ್ನ ಮೂಲ ಗಂಧರ್ವ ರೂಪವನ್ನು ಪಡೆದನು. ಕಾಮದಾ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಬ್ರಹ್ಮ ಹತ್ಯೆಯಂತಹ ಪಾಪಗಳು ಪರಿಹಾರವಾಗುತ್ತವೆ. ಇದೇ ಕಾಮದಾ ಏಕಾದಶಿ ವ್ರತದ ಕತೆ. ನಾಳೆಯ ದಿನ ತಪ್ಪದೇ ಓದಿದರು ಅಥವಾ ಕೇಳಿದರೂ ಅದ್ಭುತ ಫಲ ಲಭಿಸುತ್ತದೆ. ಏಕಾದಶಿಯ ದಿನ ಹೊಸ್ತಿಲಿಗೆ ಅರಿಶಿನ ಹಚ್ಚುವುದರಿಂದ ಮುತ್ತೈದೆಯರಿಗೆ ದೀರ್ಘ ಸುಮಂಗಲಿ ಯೋಗ ಲಭಿಸುತ್ತದೆ. ನಿಮ್ಮ ಕುಟುಂಬಕ್ಕೆ ಧನ ಪ್ರಾಪ್ತಿಯಾಗಬೇಕೆಂದರೆ ಈ ಏಕಾದಶಿಯಂದು ಒಂದು ಕೆಂಪು ಬಟ್ಟೆಯಲ್ಲಿ ಪಚ್ಚೆ ಕರ್ಪೂರವನ್ನು ಕಟ್ಟಿ ನಿಮ್ಮ ಮನೆಯ ಮುಂಭಾಗದ ಬಾಗಿಲಿಗೆ ಕಟ್ಟಿ. ಇದರಿಂದ ಧನಾಕರ್ಷಣೆ ಹೆಚ್ಚಾಗಿ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಗೆಯೇ ಮನೆಯ ಮುಖ್ಯ ದ್ವಾರದ ಮೇಲೆ ಗಂಧದ ಲೇಪನದಿಂದ ಸ್ವಸ್ತಿಕ್ ಗುರುತನ್ನು ಬರೆಯಿರಿ. ಮನೆಯ ವಾಸ್ತುದೋಷಗಳು ದೂರವಾಗಿ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಏಕಾದಶಿಯ ದಿನ ಸಾಯಂಕಾಲ 6 ಗಂಟೆಯ ನಂತರ ಮನೆಯ ಹೊಸ್ತಿಲ ಬಳಿ 2 ದೀಪಗಳನ್ನು ಹಚ್ಚಿ. ಹೊಸ್ತಿಲಲ್ಲಿ ದೀಪ ಹಚ್ಚುವುದರಿಂದ ಕುಟುಂಬಕ್ಕೆ ಶುಭ ಫಲಗಳು ಉಂಟಾಗುತ್ತವೆ. ಅಲ್ಲದೆ ಸಂಜೆಯ ಸಮಯದಲ್ಲಿ ತುಳಸಿ ಕಟ್ಟೆಯನ್ನು ಪೂಜಿಸಿದರೆ ಭೋಗ ಭಾಗ್ಯಗಳು ಸಿದ್ಧಿಸುತ್ತವೆ. ಮುಖ್ಯವಾಗಿ ವ್ಯಾಪಾರಸ್ಥರು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುತ್ತಾ ತುಳಸಿ ಕಟ್ಟೆಗೆ 108 ಪ್ರದಕ್ಷಿಣೆ ಹಾಕಿ. ಇದರಿಂದ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ತುಳಸಿ ಗಿಡದ ಸುತ್ತ 21 ಪ್ರದಕ್ಷಿಣೆ ಹಾಕಿದರೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಈ ಏಕಾದಶಿಯಂದು ನಿಮ್ಮ ಹತ್ತಿರದ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿದರೆ ಎಂತಹ ದೊಡ್ಡ ಸಮಸ್ಯೆಯು ತಕ್ಷಣವೇ ದೂರವಾಗುತ್ತವೆ. ಹಾಗೆಯೇ ದೇವಸ್ಥಾನದ ಧ್ವಜಸ್ತಂಭದ ಬಳಿ ಶುದ್ಧ ಹಸುವಿನ ತುಪ್ಪದಿಂದ 11 ದೀಪಗಳನ್ನು ಹಚ್ಚಿದರೆ ದಾರಿದ್ರ್ಯ ದೂರವಾಗಿ ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ. ಈ ಏಕಾದಶಿಯಂದು ನಿಮ್ಮ ಬೀರುವಿನಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ 2 ಲವಂಗ ಮತ್ತು 1 ಸಣ್ಣ ಕರ್ಪೂರವನ್ನು ಇಡಿ. ಈ ಸುಗಂಧಕ್ಕೆ ಲಕ್ಷ್ಮಿ ಆಕರ್ಷಿತಳಾಗಿ ಆದಾಯ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಪ್ರಮುಖ ಸಮಸ್ಯೆ ಎಂದರೆ ಸಾಲದ ಸಮಸ್ಯೆ. ಎಷ್ಟೇ ಸಂಪಾದಿಸಿದರೂ ಕೋಟ್ಯಾಧಿಪತಿಯೂ ಸಹ ಕೋಟಿಗಟ್ಟಲೆ ಸಾಲ ಹೊಂದಿರುವುದು ನಿಶ್ಚಿತ. ಅವರವರ ಅನುಕೂಲಕ್ಕೆ ತಕ್ಕಂತೆ ಸಾಲದ ಮೊತ್ತ ಹೆಚ್ಚಾಗುವುದು ಬಿಟ್ಟರೆ ಸಾಲ ಮಾಡದೆ ನೆಮ್ಮದಿಯ ಜೀವನ ನಡೆಸುವವರು ತುಂಬಾ ವಿರಳ. ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡ ಹಾಗೆಯೇ ಜೀವನ ಕಷ್ಟಕರವಾಗುತ್ತಾ ಹೋಗುತ್ತದೆ. ಹಾಗಿದ್ದರೆ ಸಾಲದ ಸಮಸ್ಯೆ ಇಲ್ಲದೆ ಶಾಂತಿಯುತವಾಗಿ ಬದುಕಲು ನಾಳೆ ಕಾಮದಾ ಏಕಾದಶಿಯ ದಿನ ಈ ಪರಿಹಾರವನ್ನು ಪಾಲಿಸಿ. ನಾಳೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ, ಸ್ನಾನದ ನಂತರ ದೇವರ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಬೆಳಗಿ. ದೀಪಕ್ಕೆ ಕೆಂಪು ಬತ್ತಿಯಿಂದ ದೀಪವನ್ನು ಬೆಳಗಬೇಕು. ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ತುಳಸಿ ಮಾಲೆಯನ್ನು ಹಾಕಬೇಕು. ನಂತರ ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂತಹ
ಈ ಮಂತ್ರವನ್ನು 11 ಬಾರಿ ತಪ್ಪದೆ ಪಠಿಸಬೇಕು. ಓಂ ನಮೋ ವೆಂಕಟೇಶಾಯ ಎಂದು ಪಠಿಸಿ ಈ ಮಂತ್ರವನ್ನು ಪಠಿಸುವವರಿಗೆ ಎಲ್ಲ ಋಣಭಾರಗಳು ದೂರವಾಗುತ್ತವೆ. ಇದರ ಜೊತೆಯಲ್ಲಿ ಸಾಧ್ಯವಾದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದರೆ ಅಥವಾ ಧ್ವಜಸ್ತಂಭಕ್ಕೆ 5 ಪ್ರದಕ್ಷಿಣೆ ಹಾಕುವುದರಿಂದ ಅಪಾರ ಸಂಪತ್ತಿನ ಜೊತೆ ಇನ್ನೂ ಹೆಚ್ಚಿನ ಫಲಗಳು ಪ್ರಾಪ್ತಿಯಾಗುತ್ತವೆ. ಈ ದಿನ ವೆಂಕಟೇಶ್ವರನ ಮುಂದೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ದೀಪವನ್ನು ಬೆಳಗಿ ನಮಸ್ಕಾರ ಮಾಡಿದರೆ ನಿಮ್ಮ ಕುಟುಂಬವು ಈ ವರ್ಷ ಪೂರ್ತಿ ಅಷ್ಟೈಶ್ವರ್ಯವನ್ನು ಪಡೆಯುತ್ತದೆ. ಏಕಾದಶಿಯ ದಿನ ಮಾಡುವ ಪೂಜೆಗಳಿಂದ 1000 ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಈ ಏಕಾದಶಿಯ ದಿನ ಶಮಿ ಮರವನ್ನು ಪೂಜಿಸುವುದರಿಂದ ಅಂತ್ಯವಿಲ್ಲದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯನ್ನು ಆರಾಧಿಸಿದರೆ ಲಕ್ಷ್ಮೀ ನಾರಾಯಣರ ಅನುಗ್ರಹ ನಿಮ್ಮ ಮನೆಯಲ್ಲಿರುತ್ತದೆ. ಬಹುಮುಖ್ಯವಾಗಿ ಏಕಾದಶಿ ದಿನದಂದು ಉಪವಾಸ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ಈ ದಿನದ ಉಪವಾಸ ಕೋಟಿ ಉಪವಾಸಕ್ಕೆ ಸಮ. ಆದ್ದರಿಂದ ಏಕಾದಶಿಯಂದು ಉಪವಾಸ ಮಾಡುವವರಿಗೆ ಕೋಟಿ ಜನ್ಮಗಳ ಫಲ ಸಿಗುತ್ತದೆ. ನಿಮ್ಮ ಕುಟುಂಬದಲ್ಲಿನ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತದೆ. ನಿಮ್ಮ ಮನೆಗೆ ರಾಜಯೋಗ ದೊರೆಯುತ್ತದೆ. ನೀವು ವ್ಯಾಪಾರದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕಾಮದ ಏಕಾದಶಿ ಎಂದು 11 ಗೋಮತಿ ಚಕ್ರ ಮತ್ತು 3 ಏಕಾಕ್ಷಿ ತೆಂಗಿನಕಾಯಿಗಳನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ದೀಪ ಬೆಳಗಿ ಧೂಪ ದ್ರವ್ಯದಿಂದ ಪೂಜಿಸಿ ಪೂಜೆಯ ನಂತರ ಗೋಮತಿ ಚಕ್ರ ಮತ್ತು ಏಕಾಕ್ಷಿ ತೆಂಗಿನಕಾಯಿಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಕಚೇರಿ ಅಥವಾ ಅಂಗಡಿಯ ಮುಖ್ಯದ್ವಾರದಲ್ಲಿ ನೇತು ಹಾಕಿ. ಇದರಿಂದ ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಪ್ರಗತಿ ಕಂಡು ಬರುತ್ತದೆ. ಈ ದಿನ ವಸ್ತ್ರ, ಆಹಾರ, ನೀರು ಮತ್ತು ಶ್ರೀಮದ್ ಭಗವದ್ಗೀತೆ ಅಥವಾ ವಿಷ್ಣು ಸಹಸ್ರನಾಮದಂತಹ ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡಬಹುದು. ಇದು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತದೆ. ಜೀವನದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತದೆ. ಕಾಮದ ಏಕಾದಶಿಯ ದಿನದಂದು ವಿಷ್ಣು ಚಾಲಿಸ ಪಠಿಸಿ ಹಳದಿ ಹೂವುಗಳನ್ನು ವಿಷ್ಣುವಿಗೆ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಈ ಸರಳ ಪರಿಹಾರಗಳು ನಿಮಗೆ ಮಾನಸಿಕ ಸ್ಥಿರತೆ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸಹ ನೀಡುತ್ತದೆ. ವೃತ್ತಿ ಬೆಳವಣಿಗೆಗೆ ಅಥವಾ ವ್ಯವಹಾರವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲು ಏಕಾದಶಿ ದಿನ ಅರಳಿ ಮರದ ಮೇಲೆ ಅರಿಶಿನದ ಲೇಪನದಿಂದ ಸ್ವಸ್ತಿಕನ್ನು ಬರೆದು ಓಂ ನಮೋ ಭಗವತಿ ನಾರಾಯಣಾಯ ಎಂದು ಹೇಳುತ್ತಾ ಶ್ರೀಹರಿಯನ್ನು ಪ್ರಾರ್ಥಿಸಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ 1000 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಸಿಗುತ್ತದೆ. ಮುತ್ತೈದೆಯರು ಅರ್ಚಕರಿಗೆ ದಕ್ಷಿಣೆ ತಾಂಬೂಲದೊಂದಿಗೆ ಅರಿಶಿನ ಕೊಂಬನ್ನು ದಾನ ಮಾಡಿದರೆ ಪತಿಯ ಆಯುಷ್ಯ ವೃದ್ಧಿಯಾಗುತ್ತದೆ. ಸಂತಾನ ಅಪೇಕ್ಷಿತರು ದೇವಸ್ಥಾನದಲ್ಲಿ ಭಕ್ತರಿಗೆ ಬಾಳೆಹಣ್ಣು ಹಂಚಿದರೆ ಸಂತಾನ ಯೋಗ ಲಭಿಸುತ್ತದೆ. ಈ ದಿನ ಸಾಲ ಮಾಡಬಾರದು, ಯಾರಿಗೂ ಸಾಲ ನೀಡಬಾರದು. ಇದು ಬಡತನಕ್ಕೆ ದಾರಿಯಾಗುತ್ತದೆ. ದಾನ ಧರ್ಮಗಳಿಗೆ ಈ ದಿನ ಅತ್ಯಂತ ಪ್ರಶಸ್ತವಾಗಿದ್ದು ನಿಮ್ಮ ಶಕ್ತಿಯ ಅನುಸಾರ ಬಡವರಿಗೆ ಸಹಾಯ ಮಾಡಿ. ನಾಳೆ 7 ಅರಿಶಿನದ ಕೊಂಬನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಮನೆಯಲ್ಲಿಟ್ಟು ವಿಷ್ಣು ದೇವರನ್ನು ಪ್ರಾರ್ಥಿಸಿ ಆ ಗಂಟಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜಿಸಿ ಪೂಜೆಯ ನಂತರ ಅರಿಶಿನದ ಗಂಟನ್ನು ಹಣ ಇಡುವ ಜಾಗದಲ್ಲಿ ಇಡಬೇಕು. ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಸಂಜೆ ದೇವರ ಮನೆ ಮತ್ತು ತುಳಸಿ ಗಿಡದ ಬಳಿ 2 ತುಪ್ಪದ ದೀಪಗಳನ್ನು ತಪ್ಪದೆ ಹಚ್ಚಬೇಕು. ಲಕ್ಷ್ಮಿಯ ಪ್ರತಿರೂಪವಾಗಿರುವ ಮುತ್ತೈದೆಯರ ಆಶೀರ್ವಾದ ಪಡೆದುಕೊಂಡರೆ ತುಂಬಾ ಒಳ್ಳೆಯದು. ಈ ರೀತಿ ಕಾಮದ ಏಕಾದಶಿ ಎಂದು ವಿಷ್ಣುವನ್ನು ಪೂಜಿಸಿ ನಿಯಮಗಳನ್ನು ಪಾಲಿಸಿದರೆ ಸಕಲ ಸುಖ ಸಂಪತ್ತುಗಳು ದೊರೆಯುವುದಲ್ಲದೆ ವಿಷ್ಣು ಸಮೇತ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.